ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಪ್ ಫಿಲ್ಟರ್ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಈ ಒಂದು ಪಾಪ್ ಫಿಲ್ಟ್ರು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಈ ಒಂದು ಸ್ಟ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡಿದೆ. ಈ ಒಂದು ಸ್ಟ್ಯಾಂಡ್ ಜೊತೆ ಈ ಪಾಪ್ ಫಿಲ್ಟರ್ ಕೂಡ ಬರುತ್ತೆ. ಸೊ ಇದಕ್ಕೆ ಸಪ್ರೇಟ್ ಆದಂಥ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಪಾಪ್ ಫಿಲ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರ ಫೀಚರ್ಸ್ ಏನು, ಇದರಿಂದ ಏನು ಉಪಯೋಗ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಈ ಒಂದು ಪಾಪ್ ಫಿಲ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪಾಪ್ ಫಿಲ್ಟರ್ ಏನಪ್ಪ ಉಪಯೋಗ ಅಂತಂದರೆ, ಸೊ ನೀವೇನಾದ್ರು ಸಾಂಗ್ ಆಡಬೇಕಾದ್ರೆ ಒಂದೊಂದ್ಸಲ ಬರ್ರ ಸರ್ ಅಂತ ಸೌಂಡ್ ಬರುತ್ತೆ, ನೀವು ಒಂದೊಂದು ವರ್ಡ್ನ ಹೇಳ್ಬೇಕಾದ್ರೆ. ಸೊ ಆ ಟೈಮಲ್ಲಿ ಇದು ನಿಮ್ಮ ಒಂದು ವಾಯ್ಸ್ನ ರೆಡ್ಯೂಸ್ ಮಾಡುತ್ತೆ, ಆ ಒಂದು ಸೌಂಡ್ನ ರೆಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಒಂದು ವಾಯ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಆ ಒಂದು ಕಾರಣಕ್ಕೆ ಒಂದು ಪಾಪ್ ಫಿಲ್ಟರ್ ನೀವು ಪರ್ಚೇಸ್ ಮಾಡ್ಕೊಳ್ಳೇಬೇಕು. ಸೊ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಏನಂತಂದರೆ ಈ ಪಾಪ್ ಫಿಲ್ಟರ್ ಜೊತೆ ಈ ಒಂದು ಸ್ಟ್ಯಾಂಡು ಕೂಡ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಎರಡನ್ನೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಎಷ್ಟು 599 ರೂಪಾಯಿ ಆಗುತ್ತೆ ಇವೆರಡನ್ನೂ ಪರ್ಚೇಸ್ ಮಾಡೋದಕ್ಕೆ, ಸ್ಟ್ಯಾಂಡು ಮತ್ತು ಇದೂ. ಸೊ ಒಂದೇ ಬಾಕ್ಸಲ್ಲಿ ಬರುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಸ್ಟ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡಿದೆ, ನೀವು ಆಗ ಒಂದು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಇದನ್ನು ಹೇಗೆ ಸೆಟಪ್ ಮಾಡೋದು, ಯಾವ ರೀತಿ ನೀವು ಇಲ್ಲಿ ಫಿಕ್ಸ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ಯಾವ ರೀತಿ ಬೇಕಾದ್ರೂ ಬೆಂಡ್ ಆಗುತ್ತೆ ಕಣ್ರಪ್ಪ, ಇದನ್ನು ನೋಡ್ಕೊಳ್ಳಿ ಫಸ್ಟು. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ಥರ ಬೆಂಡ್ ಮಾಡ್ಬೋದು. ನೋಡಿ ಹೆಂಗೆ ಬೆಂಡ್ ಆಯ್ತೈತೆ, ನಾವು ಹೇಳ್ದಂಗೆ ಕೇಳುತ್ತೆ. ಸೊ ಈ ಥರ ಎಲ್ಲರೂ ಇರಬೇಕಲ್ವ, ಬಟ್ ಏನು ಮಾಡೋಕ್ಕಾಗಲ್ಲ, ಇರಲ್ಲ. ಸೊ ಇವಾಗ ಕನೆಕ್ಷನ್ ಕೊಡೋಣ ಬನ್ನಿ. ಓಕೆ ಗೈಸ್, ಫಸ್ಟು ಏನಂತಂದರೆ ಈ ಥರದೊಂದು ಇದಿರುತ್ತೆ ನಿಮಗೆ, ನೀವು ನೋಡ್ಬೋದು ಹತ್ರದಲ್ಲಿ ಕಾಣಿಸ್ತಿದೆಯಾ. ಸೊ ಈ ಥರ ಲೂಸ್ ಮಾಡ್ಕೊಳ್ಳಿ, ಇಲ್ಲಿ ಗ್ಯಾಪ್ನ ಮಾಡಿಕೊಂಡು ನೀಟಾಗಿ ಇಲ್ಲಿಗೆ ಹಾಕೋಬೇಕು. ನಿಮ್ಗೆ ಎಲ್ಲಿ ಬೇಕಲ್ಲಿ ಹಾಕೋಬೋದು, ಇಲ್ಲೇ ಹಾಕಬೇಕು ಅಂತೇನಿಲ್ಲ. ಸದ್ಯಕ್ಕೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ, ಓಕೆನಾ. ಸೊ ಲೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಜಸ್ಟ್ ಟೈಟ್ ಮಾಡ್ತಾಯಿದ್ದೀನಿ. ಓಕೆ, ಟೈಟ್ ಮಾಡಿದ್ದೀನಿ. ಹಾಂ, ಟೈಟ್ ಆಯಿತು. ಇನ್ನೂ ಸ್ವಲ್ಪ ಟೈಟ್ ಮಾಡಲಾ? ಓಕೆ ಗೈಸ್, ಇವಾಗ ಟೈಟ್ ಆಗಿದೆ. ಜಸ್ಟ್ ಇದನ್ನು ಬೆಂಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೈಕ್ರೋಫೋನ್ ಯಾವ ಕಡೆಗಿದೆ ಆ ಕಡೆಗೆ ಬೆಂಡ್ ಮಾಡ್ಕೊಳ್ಳಿ ಅಷ್ಟೇ. ಬೆಂಡ್ ಮಾಡಿಕೊಂಡು ಹಿಂಗೆ ಬಿಟ್ಟರೆ ಆಯಿತು, ಕನೆಕ್ಷನ್ ಮುಗೀತು. ಓಕೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂಡ್ ಆಗಿಬಿಡ್ತದೆ ನೋಡಿ. ನೋಡಿ ನಾವು ಹೇಳ್ದಂಗೆ ಕೇಳುತ್ತೆ. ಓಕೆ, ನಿಮ್ಗೆ ಯಾವ ಥರ ಬೇಕು ಆ ಥರ ಬೆಂಡ್ ಮಾಡ್ಕೊಡ್ರಪ್ಪ, ತಲೆ ಕೆಡಿಸ್ಕೊಬಿಡಿ, ಬೆಂಡ್ ಆಗುತ್ತೆ. ಓಕೆ ಗೈಸ್, ಈ ರೀತಿ ನಿಮ್ಮ ಒಂದು ಪಾಪ್ ಫಿಲ್ಟರ್ನ ನೀವು ಕನೆಕ್ಷನ್ ಮಾಡ್ಕೋಬೋದು. ಆದಷ್ಟು ಒಂದು ಮೈಕ್ರೋಫೋನಿಂದ ಒಂದಷ್ಟು ಡಿಸ್ಟೆನ್ಸ್ ಇರಲಿ. ಸೊ ಜಾಸ್ತಿ ಹತ್ತಿರಕ್ಕೆ ತರಬೇಡಿ, ಓಕೆನಾ, ಪಾಪ್ ಫಿಲ್ಟರ್ನ. ಸೊ ಈ ಥರ ನೀವು ಕನೆಕ್ಷನ್ನ ಮಾಡ್ಕೋಬೋದು ಕಣ್ರಪ್ಪ. ಸೊ ಈ ಥರ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಪಾಪ್ ಫಿಲ್ಟರ್ ಮತ್ತು ಈ ಒಂದು ಸ್ಟ್ಯಾಂಡ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ. And we'll grow in number, fueled by them to see the horizon, turn us to thousands.